ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇತಿಹಾಸ ಪುಟಗಳಲ್ಲಿ ಅದೆಷ್ಟೋ ವೀರರ ಯಶೋಗಾಥೆಗಳು ಜನರ ಮನಸ್ಸಿನಲ್ಲಿ ಹಚ್ಚಳಿಯದೆ ಉಳಿದುಕೊಂಡಿವೆ. ಎಷ್ಟೋ ವೀರಕಲಿಗಳ ಸಾಹಸಕಥೆಗಳು ಇತಿಹಾಸ ಪುಟದಿಂದ ಮರೆಮಾಚಿವೆ. ನಾವು ಈಗ ನೋಡಕ್ಕೆ ಹೊರಟಿರೋದು ಅಂಥ ಒಬ್ಬ ವೀರಪುತ್ರನ ಬಗ್ಗೆ. ಇದಕ್ಕೂ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ತಲುಪಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಬನ್ನಿ. ಚಿತ್ರದುರ್ಗದ ನಾಯಕರು ಶೌರ್ಯ, ಪರಾಕ್ರಮ, ಸ್ವಾಮಿನಿಷ್ಠೆಗೆ ಹೆಸರಾಗಿದ್ದವರು. ಮೊದಮೊದಲು ವಿಜಯನಗರದ ಸಾಮಂತಿಕೆಯಲ್ಲಿ ಆಳ್ವಿಕೆ ಪ್ರಾರಂಭಿಸಿದ ಅವರು 1565ರ ರಕ್ಕಸಿ ತಂಗಡಿ ಕದನದ ನಂತರ ಸ್ವತಂತ್ರ ಘೋಷಿಸಿಕೊಂಡು ಆಳ್ವಿಕೆ ಶುರು ಮಾಡಿದರು. ಇದರ ಮೂಲ ಪುರುಷ ಚಿತ್ರನಾಯಕನಿಂದ 1357ರಲ್ಲಿ ಪ್ರಾರಂಭವಾದ ಮನೆತನ ನಂತರ ಮತ್ತಿ ತಿಮ್ಮಣ್ಣ ನಾಯಕ, ಓಬಣ್ಣ ನಾಯಕ, ಬಿಚ್ಚುಗತ್ತಿ ಭರಮಣ್ಣ ನಾಯಕ, ಕಸ್ತೂರಿ ರಂಗಪ್ಪ ನಾಯಕ ಹಾಗೂ 5ನೇ ಮದಕರಿ ನಾಯಕನವರೆಗೆ ಸಮರ್ಥ ಆಳ್ವಿಕೆಯನ್ನ ಕಂಡಿದೆ. ನಮಗೆಲ್ಲ ಚಿತ್ರದುರ್ಗ ಅಂದಾಕ್ಷಣ ನೆನಪಾಗೋದು ಆ ಅಪ್ರತಿಮ ವೀರ, ಕೆಚ್ಚದಿಯ ಕಟ್ಟಾಳು, ಕಾಮಗೀತಿ ಕುಲತಿಲಕ, ಗಂಡುಗಲಿ ರಾಜವೀರ ಮದಕರಿ ನಾಯಕ. ಮತ್ತಿನ್ನೊಂದು ವಿಷಯ, ಇವರೇ ಚಿತ್ರದುರ್ಗದ 5ನೇ ಮದಕರಿ ನಾಯಕರು. ಇತಿಹಾಸ ಹೇಳುತ್ತೆ ಇವರು ಕಾಮಗೀತಿ ಕುಟುಂಬದ ವಾಲ್ಮೀಕಿ ಗೋತ್ರಕ್ಕೆ ಸೇರಿದವರೆಂದು. ಮದಕರಿ ನಾಯಕರು ಹುಟ್ಟಿದ್ದು ಅಕ್ಟೋಬರ್ 13, 1742 ಇವತ್ತಿನ ಹೊಸದುರ್ಗ ತಾಲೂಕಿನ ಜಾನಕಲ್ ಎಂಬ ಒಂದು ಹಳ್ಳಿಯಲ್ಲಿ. ಇವರು ಸಿಂಹಾಸನವನ್ನೇರಿದಾಗ ಕೇವಲ 12 ವರ್ಷದ ತರುಣ. ಆಗ ಆಡಳಿತವನ್ನ ರಾಜಮಾತೆ ಒಬವ್ವ ನಾಗತಿ ನೋಡಿಕೊಳ್ತಿದ್ರು. ಇದೇ ಸಂದರ್ಭವನ್ನು ಬಳಸಿಕೊಂಡು ವೈರಿಗಳು ರಾಜ್ಯವನ್ನ ಕಬಳಿಸಲು ಮುಂದಾದರು. ಆದರೆ ಅತ್ಯಂತ ನಿಷ್ಠೆಯಿಂದ ಇದ್ದ ಬೇಡರ ಪಡೆ ಕೋಟೆಯನ್ನ ರಕ್ಷಿಸಿತು. ಗೆಳೆಯರೇ, ಸಮಯ ಕಳೆದಂತೆ ಈ ಬೇಡರ ಪಡೆ ಬಲಿಷ್ಠವಾಗತೊಡಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಆ ಕಾಲದ ಅತ್ಯಂತ ದೈತ್ಯ ಶಕ್ತಿಗಳು ಅಂತ ಭಾವಿಸುತ್ತಿದ್ದ ಹೈದರಾಲಿ ಹಾಗೂ ಮರಾಠರು ಇದರ ಸಹಾಯವನ್ನ ಯಾಚಿಸುತ್ತಿದ್ದವು. ವರ್ಷಗಳು ಕಳೆದಂತೆಲ್ಲ ಶತ್ರುಗಳ ಕಣ್ಣು ಚಿತ್ರದುರ್ಗದ ಕೋಟೆಯ ಮೇಲೆ ಬಿದ್ದಿದ್ದು, ಒಂದು ಕಡೆ ಮರಾಠರು, ಇನ್ನೊಂದು ಕಡೆ ಹೈದರಾಲಿ ತಮ್ಮ ಅಧಿಪತ್ಯಕ್ಕಾಗಿ ಸೆಣಸಾಡುತ್ತಿದ್ದರು. ಹಾಗೂ ಸಾಮ್ರಾಜ್ಯ ವಿಸ್ತರಣೆಗೆ ಅಡ್ಡಿಯಾಗಿದ್ದ ಮದಕರಿ ನಾಯಕನನ್ನ ಮಡಚಿ ಮೂಲೆಗುಂಪು ಮಾಡಬೇಕೆಂದು ಹಪಹಪಿಸುತ್ತಿದ್ದರು. ಸ್ನೇಹಿತರೆ, ಇದಕ್ಕೂ ಮೊದಲು ಪರಿಸ್ಥಿತಿ ಈ ರೀತಿ ಇರಲಿಲ್ಲ. ಮದಕರಿ ನಾಯಕ ಹೈದರಾಲಿಯನ್ನ ತಾಪ್ತ ಸ್ನೇಹಿತರಂತೆ ಕಾಣುತ್ತಿದ್ದ. ಅವನಿಗಾಗಿ ನಿಷ್ಠೆಯಿಂದ ಬಂಕಾಪುರ, ನಿಜಗಲ್ ಹಾಗೂ ಬಿದನೂರು ಕೋಟೆಯನ್ನ ಗೆದ್ದುಕೊಟ್ಟಿದ್ದ. ಆದ್ರೆ ಇವರಿಬ್ಬರ ನಡುವೆ ಮನಸ್ತಾಪ ಬಂದಿದ್ದೇ ಈ ಪಾವಗಡ ಸಮೀಪ ನಿಜಗಲ್ ಪಾಳೆಗಾರನ ವಿಚಾರದಲ್ಲಿ. ಮದಕರಿ ನಾಯಕ ನಿಜಗಲ್ ಪಾಳೆಗಾರ ಮಾಧವರಾವನ್ನ ಸೋಲಿಸಿ ಹೈದರಾಲಿಗೆ ಒಪ್ಪಿಸಿದ ಮತ್ತು ಅವನನ್ನ ಕ್ಷಮಿಸಿ ಬಿಡುವಂತೆ ಸೂಚಿಸಿದನು. ಆದ್ರೆ ಇದಕ್ಕೊಪ್ಪದ ಹೈದರಾಲಿ ಅವನನ್ನ ಕೊಂದೇ ಹಾಕಿದ. ಇದರಿಂದ ಇವರಿಬ್ಬರ ನಡುವೆ ಸಣ್ಣ ಮನಸ್ತಾಪ ಉಂಟಾಯಿತು. ಮುಂದೆ ಇದೇ ಶತ್ರುತ್ವಕ್ಕೆ ತಿರುಗಿತು. ಇಲ್ಲಿಂದಲೇ ನೋಡಿ ಹೈದರಾಲಿಯ ದೃಷ್ಟಿ ಚಿತ್ರದುರ್ಗದ ಕೋಟೆ ಮೇಲೆ ಬಿದ್ದಿದ್ದು. ಯಾಕಂದ್ರೆ ಈ ಕೋಟೆ ಮರಾಠರ ದಾಳಿಗಳನ್ನ ಎದುರಿಸಲು ಹೈದರಾಲಿಗೆ ಆಯಾಕಟ್ಟಿನ ಪ್ರದೇಶದಲ್ಲಿತ್ತು. ನಾವು 18ನೇ ಶತಮಾನದಲ್ಲಿ ನಡೆದ ಯುದ್ಧಗಳನ್ನು ಗಮನಿಸಿದರೆ ಇದೂ ಸಹ ಅತ್ಯಂತ ಪ್ರಮುಖವೇ ಎನಿಸುತ್ತದೆ. ಇಲ್ಲಿ ಮದಕರಿ ನಾಯಕರಿಗೆ ಹೋಲಿಸಿದರೆ ಹೈದರಾಲಿ ಅತ್ಯಂತ ರಾಜಕೀಯ ಚತುರ. ಇವನಿಗೆ ಕಣ್ಣಾಮುಚ್ಚಾಲೆ ಆಟ ತುಂಬ ಚೆನ್ನಾಗಿ ಗೊತ್ತಿತ್ತು. ಒಡೆದಾಳುಮ ನೀತಿಯಲ್ಲಿ ಸ್ವತಃ ಬ್ರಿಟಿಷರನ್ನೇ ಮೀರಿಸುತ್ತಿದ್ದ. ಕೊನೆಗೂ ಯುದ್ಧದ ಸಮಯ ಬಂದೇ ಬಿಟ್ಟಿತು. ಅದು 1762ರಲ್ಲಿ. ಹೈದರಾಲಿಯು ಕೋಟೆಗೆ ಮುತ್ತಿಗೆ ಹಾಕಿದ. ಪಿರಂಗಿಗಳಿಂದ ಒಂದೇ ಸಮನೆ ಗುಂಡು ಹಾರಗೊಡಗಿದವು. ಎಷ್ಟೇ ಪ್ರಯತ್ನಪಟ್ಟರೂ ಗುಂಡು ಕೋಟೆಯ ಬಾಗಿಲಿಗೆ ಇರಲಿ, ಕೋಟೆಯ ಒಂದು ಕಲ್ಲನ್ನು ಅಲ್ಲಾಡಿಸಲು ಸಾಧ್ಯವಾಗಲಿಲ್ಲ. ಇದರಿಂದ ಬೇಸತ್ತ ಹೈದರಾಲಿ ನಾಯಕರ ಜೊತೆ ಸಂಧಾನ ಮಾಡಿಕೊಂಡು ಯುದ್ಧ ಪರಿಹಾರವನ್ನು ಪಡೆದನು. ಇತ್ತ ಮೈಸೂರಿನ ಗೂಢಾಚಾರರು ಕೋಟೆಯೊಳಗಿನ ಒಂದು ಸಣ್ಣ ದಾರಿಯನ್ನು ಕಂಡುಕೊಂಡರು. ಮತ್ತೆ ಹೈದರಾಲಿಯ ಸೈನ್ಯ 1766ರಲ್ಲಿ ಕೋಟೆಗೆ ಮುತ್ತಿಗೆ ಹಾಕಿತು. ಸೈನಿಕರು ಒಬ್ಬರಾಗಿ ನುಸುಳಿ ಕೋಟೆ ಒಳಗೆ ಬರುತ್ತಿದ್ದರು. ಇದನ್ನು ನೋಡಿ ಒಬ್ಬ ಕಾವಲುಗಾರನ ಹೆಂಡತಿ ಕೆಂಡಮಂಡಲವಾದಳು. ಅವತ್ತು ಆ ಒಬ್ಬ ಮಹಿಳೆ ಇಲ್ಲ ಅಂತ ಹೇಳಿದ್ರೆ ಅವತ್ತೇ ಆ ಕೋಟೆ ಶತ್ರುವಿನ ಬಾಯಿಗೆ ಆಹುತಿಯಾಗುತ್ತಿತ್ತು. ಅವಳೇ ವನಕೆ ಓಬವ್ವ, ಚಿತ್ರದುರ್ಗದ ಓಬವ್ವ.
ಮನೆಗೆ ಹೋದವಳೆ ಅಲ್ಲೇ ಮೂಲೆಯಲ್ಲಿದ್ದ ಒನಕೆ ಹಿಡಿದು ನಡೆದವಳೆ ಆ ಕಳ್ಳಕಿಂಡಿಯ ಕಡೆಗೆ. ಒಬ್ಬೊಬ್ಬ ಶತ್ರುವನ್ನು ಒನಕೆಗೆ ಆಹುತಿ ನೀಡುತ್ತಾ ನಿಂತಳು ಚಂಡಿಯಾಗಿ. ಅಷ್ಟರಲ್ಲಿ ಚಿತ್ರದುರ್ಗದ ಸೈನ್ಯ ಎಚ್ಚೆತ್ತುಕೊಂಡು ಮರುದಾಳಿ ಪ್ರಾರಂಭಿಸಿತು. ಹೀಗೆ ಯುದ್ಧ ಮುಂದುವರಿಯುತ್ತಿತ್ತು. ಮದಕರಿ ನಾಯಕರು ಮರಾಠರಿಗೆ ಪತ್ರ ಬರೆದು ಕಾಯುತ್ತಿದ್ದರು. ಇದನ್ನರಿತ ಹೈದರಾಲಿಯು ಮರಾಠರಿಗೆ 2 ಲಕ್ಷ ಕೊಟ್ಟು ಹಿಂದಕ್ಕೆ ಕಳುಹಿಸಿದ. ಇತ್ತ ಇನ್ನೊಂದು ಕಡೆ ಸಂಚು ಹಾಕಿ ಕೋಟೆಯ ಒಳಗಿದ್ದ ಮುಸಲ್ಮಾನರನ್ನು ಆಮಿಷ ಒಡ್ಡಿ ತನ್ನತ್ತ ಸೆಳೆಯುವುದರಲ್ಲಿ ತಡಮಾಡಲಿಲ್ಲ. ಕೊನೆಗೂ ಯುದ್ಧವು ಅಂತಿಮ ಘಟ್ಟಕ್ಕೆ ಬಂದಿತು. ಹೈದರಾಲಿಯು ಹೊಂಚು ಹಾಕಿ ಸಂಚು ಮಾಡಿ ದಾಳಿ ಮಾಡಿದ. ಅದು 1779ರ ನಿರ್ಣಾಯಕ ಕದನ. ಇತ್ತ ಸ್ವತಃ ಮದಕರಿ ನಾಯಕನೇ ಮುಂದಾಳತ್ವ ವಹಿಸಿದ್ದರು. ಆದರೆ ಈ ಬಾರಿ ಫಿರಂಗಿಗಳು ಕೆಲಸ ಮಾಡಲಿಲ್ಲ. ಯಾಕಂದ್ರೆ ಕೋಟೆ ಒಳಗಿದ್ದವರ ದ್ರೋಹ, ಒಳಜಗಳಗಳು ನಾಯಕನನ್ನು ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಮತ್ತೊಂದು ಕಡೆ ಸಹಾಯಕ್ಕೆ ಬರಬೇಕಾದವರು ಸಕಾಲದಲ್ಲಿ ಕೈಬಿಟ್ಟಿದ್ದರು. ಇನ್ನೊಂದು ಕಡೆ ಹೈದರಾಲಿಯ ದಾಳಿ ಹೆಚ್ಚಾಗತೊಡಗಿತ್ತು. ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಕೊನೆಗೂ ವಿಧಿಯ ಆಟದಂತೆ ಮದಕರಿ ನಾಯಕರು ಸಂಧಾನಕ್ಕೆ ಒಪ್ಪಿದರು. ಕೋಟೆಯ ಬಾಗಿಲು ತೆರೆದವು. ಮದಕರಿ ನಾಯಕರು ನಿಶಸ್ತ್ರರಾಗಿ ಆಚೆ ಬರುತ್ತಿದ್ದಂತೆ ಮೈಸೂರಿನ ಸೈನ್ಯ ಇವರನ್ನು ಸೆರವೊದಿದು ಶ್ರೀರಂಗಪಟ್ಟಣಕ್ಕೆ ಕರೆದೊಯ್ದವು. 3 ವರ್ಷಗಳ ಕಾಲ ಗೃಹ ಬಂಧನದಲ್ಲಿಟ್ಟರು. ಹಾಗೂ ಮೇ 15, 1782ರಲ್ಲಿ ತಮ್ಮ ಕೊನೆಯ ಉಸಿರೆಳೆದರು. ನಿಮಗೆ ಗೊತ್ತಿರಬೇಕು, ಚಿತ್ರದುರ್ಗದ ಕೋಟೆ ಒಂದು ಅಭೇದ್ಯ ಕೋಟೆ. ಹೈದರಾಲಿ ಒಂದಲ್ಲ ಎರಡಲ್ಲ 4 ಬಾರಿ ದಾಳಿ ಮಾಡಿದ್ರೂ ಅವನಿಂದ ನೇರ ಯುದ್ಧದಲ್ಲಿ ಕೋಟೆನ ಗೆಲ್ಲಕ್ಕಾಗಲಿಲ್ಲ. ಆದರೆ ಅದನ್ನು ಗೆಲ್ಲೋದಕ್ಕೆ ಅವನು ಉಪಯೋಗಿಸಿದ್ದು ಬೇರೆ ತಂತ್ರನೇ. ಇಲ್ಲಿ ವಿಪರ್ಯಾಸ ಏನೆಂದ್ರೆ, ಚಿತ್ರದುರ್ಗದ ಕೋಟೆ ವಶಪಡಿಸಿಕೊಂಡ 20 ವರ್ಷಗಳ ನಂತರ ಬ್ರಿಟಿಷರ ಕುಟಿಲ ಬುದ್ಧಿಯಿಂದ ಶ್ರೀರಂಗಪಟ್ಟಣ ಕೂಡ ಬ್ರಿಟಿಷರ ವಶ ಆಗತ್ತೆ. ಇದೇ ಅಲ್ವಾ ಕರ್ಮ ರಿಟರ್ನ್ಸ್ ಅನ್ನೋದು. ಇದೇ ರೀತಿ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದ ವೀರನ ಹೆಸರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಥೆಯಲ್ಲಿ ಸಿಗೋಣ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.